ಜನಪರ ಸುದ್ದಿ 91ಗೆ ಸ್ವಾಗತ. ಸಚಿವರ ಮನೆ ಹಿಂಭಾಗವೇ ಕಳಪೆ ರಸ್ತೆ ಕಾಮಗಾರಿ, ನಾಯಿಗಳು ಗೀಚಿದ್ರೂ ಕಿತ್ತು ಬರುತ್ತಿದೆ ಡಾಂಬರು. ಕೋಲಾರ ನಗರದ ವಾರ್ಡ್ ನಂಬರ್ 15 ಮತ್ತು 16ರ ವ್ಯಾಪ್ತಿಗೆ ಬರುವ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಕಳೆದ 7 ವರ್ಷಗಳಿಂದಲೂ ಯಾವುದೇ ಅಭಿವೃದ್ಧಿ ಕಾಣದ ರಸ್ತೆಗಳಿಗೆ ಇತ್ತೀಚೆಗಷ್ಟೇ ಭಾಗ್ಯೋದಯವಾಗಿತ್ತು. ಆದರೆ ಆ ಸಂತಸ ಬಹಳ ದಿನ ಉಳಿಲಿಲ್ಲ. ಆಹಾರ ಮತ್ತು ನಾಗರಿಕ ಸರಬರಾಜು ಸನ್ಮಾನ್ಯ ಸಚಿವ ಶ್ರೀ KH ಮುನಿಯಪ್ಪನವರ ಮನೆ ಹಿಂಭಾಗದಲ್ಲಿರುವ ಹೊಸ ಹೌಸಿಂಗ್ ಬೋರ್ಡ್ ಲೇಔಟ್ನಲ್ಲಿ ನಡೆದಿರುವ ರಸ್ತೆ ಡಾಂಬರೀಕರಣ ಅತ್ಯಂತ ಕಳಪೆಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾಯಿಗಳು ಗೀಚಿದ್ರೂ ಕಿತ್ತು ಬರುವ ರಸ್ತೆ. ಕೇವಲ 4 ದಿನಗಳ ಹಿಂದೆಯಷ್ಟೇ ಇಲ್ಲಿನ ರಸ್ತೆಗಳಿಗೆ ಡಾಂಬರು ಹಾಕಲಾಗಿತ್ತು. ಆದರೆ ಗುತ್ತಿಗೆದಾರರು ಕಾಟಾಚಾರಕ್ಕೆ ಕಾಮಗಾರಿ ನಡೆಸಿದ್ದಾರೆಂಬುದು ಮೇಲ್ನೋಟಕ್ಕೆ ತಿಳಿದಿದೆ. ಬೆಳಗ್ಗೆ ವಾಕಿಂಗ್ ಮಾಡುವ ವೇಳೆ ಸ್ಥಳೀಯ ನಿವಾಸಿಗಳು ರಸ್ತೆಯ ದಯನೀಯ ಪರಿಸ್ಥಿತಿಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ರಸ್ತೆಯ ಮೇಲೆ ನಾಯಿಗಳು ಸುಮ್ಮನೆ ಕಾಲುಗಳಿಂದ ಗೀಚಿದ್ರೂ ಸಹ ಡಾಂಬರು ಪದರ ಪದರವಾಗಿ ಕಿತ್ತು ಬರ್ತಿದೆ. ಸ್ಥಳೀಯರ ಆಕ್ರೋಶ. ಈ ಕುರಿತು ಸ್ಥಳೀಯ ನಿವಾಸಿಯಾದ ನಟರಾಜ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 7 ವರ್ಷಗಳ ಕಾಯುವಿಕೆಯ ನಂತರ ರಸ್ತೆ ಮಾಡಲಾಗ್ತಿದೆ ಅಂತ ಖುಷಿ ಪಟ್ಟಿದ್ವು. ಆದರೆ ಡಾಂಬರು ಹಾಕಿದ 4 ದಿನಕ್ಕೆ ಕೈಯಲ್ಲಿ ಕಿತ್ತು ತೆಗೆಯುವಂತಾಗಿದೆ. ಸಚಿವರ ಮನೆ ಪಕ್ಕದಲ್ಲೇ ಇಷ್ಟು ಬೇಜವಾಬ್ದಾರಿಯ ಕಾಮಗಾರಿ ನಡೀತಿರೋದು ದುರಂತ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸಬೇಕು. ಗುತ್ತಿಗೆದಾರರ ವಿರುದ್ಧ ಕ್ರಮ. ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತವಾಗಿರುವ ಈ ಬಡಾವಣೆಗೆ ಈಗಲಾದರೂ ಶಾಶ್ವತ ಮತ್ತು ಗುಣಮಟ್ಟದ ರಸ್ತೆ ಭಾಗ್ಯ ಸಿಗುತ್ತಾ ಕಾದ್ ನೋಡಬೇಕಿದೆ. ಸುದ್ದಿ ಕೋಲಾರ್ ಶ್ರೀನಿವಾಸ್. ಸರ್ ನಮಸ್ಕಾರ, ನಾನು AG ನಟರಾಜ್, ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಆರೋಹಳ್ಳಿ ಬಡಾವಣೆಯಿಂದ ಮಾತಾಡ್ತಾ ಇದ್ದೇನೆ. ಸುಮಾರು 7 ವರ್ಷಗಳಿಂದ ಈ ಬಡಾವಣೆಯಲ್ಲಿ ಯಾವುದೇ ರಸ್ತೆ ಕಾಮಗಾರಿ, ಚರಂಡಿ ಕಾಮಗಾರಿ ಏನು ಒಂದು ಕೆಲಸ ಆಗಿಲ್ಲ. ಆದರೂ ಈ ಮಧ್ಯದಲ್ಲಿ ಕರ್ನಾಟಕದ ಹೌಸಿಂಗ್ ಬೋರ್ಡ್ನ ಹೊಸ ಬಡಾವಣೆಯಲ್ಲಿ ನಿರ್ಮಿಸಿರುವ ಖಾಲಿ ನಿವೇಶನಗಳ ಮಧ್ಯದಲ್ಲಿ ರಸ್ತೆಗಳನ್ನು ಮಾಡಿದ್ದಾರೆ. ಅದು ಸುಮ್ಮನೆ ಬಿಲ್ಗೋಸ್ಕರನೇ ಮಾಡ್ದಂಗಿದೆ ಕಾಮಗಾರಿ. ಈ ರಸ್ತೆ ಡಾಂಬರೀಕರಣ ಆಗಿ ಬರೀ 4 ದಿವಸ ಆಗಿದೆ. ಎಲ್ಲಂದ್ರೆ ಅಲ್ಲಿ ಕಿತ್ತು ನಾಯಿಗಳು ತೋಡ್ತಾ ಇದ್ದಾವೆ ಮಲ್ಕೊಳ್ಳಕ್ಕೆ, ಆ ರೀತಿ ಡಾಂಬರೀಕರಣ ಮಾಡಿದ್ದಾರೆ. ಈ ನಿವೇಶನ ಇರೋದು ಬರೀ ನಮ್ಮ ಕರ್ನಾಟಕ ಆಹಾರ ಸಚಿವರಾದ KH ಮುನಿಯಪ್ಪ ಅವರ ಮನೆ ಪಕ್ಕದ ಬಡಾವಣೆ ಅಷ್ಟೇ. ಜಸ್ಟ್ ಇಲ್ಲಿಂದ ಒಂದು 100 ಮೀಟರ್ ಕೂಡ ಇಲ್ಲ, 50 ಮೀಟರ್ಸ್ ಅಷ್ಟೇ. ಇಂಥ ಕಡೆ ಇಂಥ ಕಾಮಗಾರಿ ನಡೆದಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಯಾರು ಕಾಂಟ್ರಾಕ್ಟರ್ ಮಾಡಿದಾರೆ ಅವ್ರ ಬಿಲ್ಲನ್ನು ಪೆಂಡಿಂಗ್ ಇಟ್ಟು ಇದನ್ನ ಸರಿಪಡಿಸಿ ದಯವಿಟ್ಟು ಅವ್ರಿಗೆ ಬಿಲ್ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೋಲಾರ ಜನತೆ ಪರವಾಗಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಇದೊಂದೇ ಕಡೆ ಇಲ್ಲ, ಎಲ್ಲಾ ಕಡೆ ಕಿತ್ತೋಗಿದೆ. ಬರೀ 4 ದಿವಸಕ್ಕೆ ಇಡೀ ರಸ್ತೆ ಕಿತ್ತು ಹೋಗಿದೆ, ನಾಯಿಗಳು ತೋಡ್ತಾ ಇದ್ದಾವೆ. ಆ ರೀತಿ ಡಾಂಬರೀಕರಣ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಗು ಅಧಿಕಾರಿಗಳು ಅಂತ ಕೇಳ್ಕೊತಾ ಇದ್ದೇನೆ.